ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, 24 ಜನವರಿ 2023 ಹಿಡನ್ಬರ್ಗ್ ರಿಸರ್ಚ್ ಅವರ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿರ ಅಡಾನಿದ ವಿರುದ್ಧ. ಆ ರಿಪೋರ್ಟ್ದಿಂದ ಅಡಾನಿದು ಸ್ಟಾಕ್ಗಳು 30-40% ಕ್ರ್ಯಾಶ್ ಆದವು. ನೋಡ್ರಿ ವೀಕ್ಷಕರೇ, ಈಗ ಮತ್ತಾದ ಹಿಡನ್ಬರ್ಗ್ ಅವರ ಒಂದು ಟ್ವಿಟರ್ನಾಗ ಅಂತಂದ್ರೆ ಈಗಿನ ಎಕ್ಸ್ನಾಗ ಒಂದು ಟ್ವೀಟ್ ಅನ್ನ ಮಾಡ್ಯಾರ. ಏನಂತಂದ್ರೆ ಸಮಥಿಂಗ್ ಬಿಗ್ ಸೂನ್ ಇಂಡಿಯಾ ಅಂತ. ಅನಾನ ವೀಕ್ಷಕರೇ, ಈ ಟ್ವೀಟ್ ಅನ್ನ ನೋಡಿ ಎಲ್ಲ ಇನ್ವೆಸ್ಟರ್ಸ್ ಟ್ರೇಡರ್ಸ್ ಹೆದರಾತಾರ ಮತ್ತು ಪ್ಯಾನಿಕ್ದ ಸಿಚುವೇಶನ್ ಆಗೈತಿ ನಮ್ಮ ದೇಶನಾಗ. ಅಂದ್ರೆ ಹಂಗೇನಿಲ್ಲ, ಬಟ್ ಆಗೈತಿ. ಯಾಕಂದ್ರೆ ಹಿಡನ್ಬರ್ಗ್ ಹೋದ್ಸಲಿ ರಿಪೋರ್ಟ್ ಅನ್ನ ಬಿಟ್ಟಿತ್ಲ ರೀ, ಅವಾಗ ಅಡಾನಿದ ಸ್ಟಾಕ್ಗಳ ಭಾಳ ಬಿದ್ದಿದ್ದು. ಅದ ಕಾರಣ ನೋಡ್ರಿ ವೀಕ್ಷಕರೇ, ಈಗ ಮತ್ತೆ ಸಮಥಿಂಗ್ ಬಿಗ್ ಸೂನ್ ಇಂಡಿಯಾ ಅಂತ ಟ್ವೀಟ್ ಮಾಡ್ಯಾರ. ಬಟ್ ಏನಂತ ಹೇಳಿಲ್ಲ ಅವ್ರ, ಯಾವ್ದ್ರೆ ಪರ್ಟಿಕ್ಯುಲರ್ ಕಂಪ್ನಿ ಮ್ಯಾಗನ ಹೇಳಿಲ್ಲ, ಮತ್ತು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಬಗ್ಗೆನೂ ಏನೂ ಹೇಳಿಲ್ಲ. ಬರೀ ಏನಂದಾರಂತಂದ್ರೆ ಸಮಥಿಂಗ್ ಬಿಗ್ ಸೂನ್ ಇಂಡಿಯಾ ಅಂತಂದ್ರೆ ಬರೀ ಇಂಡಿಯಾನಾಗ ಏನ್ರಿ ದೊಡ್ಡದು ಆಗೋದೈತಿ ಅಂತ ಟ್ವೀಟ್ ಮಾಡ್ಯಾರ. ಬಟ್ ವೀಕ್ಷಕರೇ, ನಾವು ಹೆದರೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಹಿಡನ್ಬರ್ಗ್ ರಿಸರ್ಚ್ ಇದು ಕಂಪ್ನಿ ಶಾರ್ಟ್ ಸೆಲ್ಲಿಂಗ್ ಕಂಪ್ನಿ ಐತ್ರಿ. ಶಾರ್ಟ್ ಸೆಲ್ಲಿಂಗ್ ಮಾಡಿ ರೊಕ್ಕನ ಗಳಿಸ್ತಾರೆ ಇವ್ರ. ಶಾರ್ಟ್ ಸೆಲ್ಲಿಂಗ್ ಅಂತಂದ್ರೆ ವೀಕ್ಷಕರೇ, ಇವ್ರ ಬೀಳುತ್ ಮುಂದೆ, ಸ್ಟಾಕ್ ಮಾರ್ಕೆಟ್ ಬೀಳುತ್ ಮುಂದೆ ರೊಕ್ಕನ ಮಾಡ್ತಾರ. ಇವ್ರದ ಒಂದು ಸ್ವಾರ್ಥ ಐತಿ ವೀಕ್ಷಕರೇ. ಇವ್ರ ಅಡಾನಿದ ಸ್ಟಾಕ್ಗಳನ್ನು ಬೆಳೆಸ್ಬೇಕಂತಂದ್ರೆ ಇವ್ರ ಅಲ್ತ್ರಾಗ ಶಾರ್ಟ್ ಪೊಸಿಷನ್ ಅನ್ನ ತೊಗೊಂಡಿರ ಅಂತ ಅಂತಾರ. ಅನಾನ ವೀಕ್ಷಕರೇ, ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ. ಇವ್ರ ಹಿಡನ್ಬರ್ಗ್ ಅವರು ಹಿಂಗೆ ಟ್ವೀಟ್ ಮಾಡ್ಯಾರ. ಬಟ್ ನಾವು ಅಂಜೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನೀವು ತೊಗೊಂಡಿದ್ದು ಕಂಪ್ನಿ ಮ್ಯಾಗ ನಿಮಗೆ ವಿಶ್ವಾಸ ಇತ್ತು, ಆ ಕಂಪ್ನಿದ ಪ್ರಮೋಟರ್ಸ್ ಮ್ಯಾಗ ವಿಶ್ವಾಸ ಇತ್ತು, ಇಲ್ಲಿಕ್ರ ಆ ಕಂಪ್ನಿದ ಫಂಡಮೆಂಟಲ್ ಚಲೋ ಇತ್ತು, ಆ ಕಂಪ್ನಿದ ಬಿಸ್ನೆಸ್ ಮಾಡೆಲ್ ಚಲೋ ಇತ್ತು ಅಂತಂದ್ರೆ ಅವ್ರು ಹಿಡನ್ಬರ್ಗ್ ಇರಲಿ, ಯಾರು ಬೇಕಾದೇನು ಅನ್ಲಿ, ಕಂಪ್ನಿ ಶಾರ್ಟ್ ಟರ್ಮ್ನಾಗ ಸ್ವಲ್ಪ ಬೀಳ್ಬೋದ, ಬಟ್ ಮತ್ತು ಲಾಂಗ್ ಟರ್ಮ್ನಾಗೆ ಇರ್ತಾವ. ಈಗ ಅಡಾನಿ ಸ್ಟಾಕ್ಗಳು ನೋಡಬೋದ, ಮತ್ತು ಆಲ್ಮೋಸ್ಟ್ ರಿಕವರಿ ಅದನ್ನ ಏನಿಲ್ರಿ ಬಿದ್ದಿದ್ರಿಂದ. ಅನಾನ ವೀಕ್ಷಕರೇ, ಹಿಂಗೆ ಮಾರ್ಕೆಟ್ನಾಗ ಅಂತಿರ್ತಾರೆ. ಈಗ ನೋಡಿರ್ಬೋದು, ಮಾರ್ಕೆಟ್ನಾಗ ಭಾಳ ಮಂದಿ ಸುಜ್ಲಾನ್ ಎನರ್ಜಿ ಭಾಳ ಕೆಟ್ಟ ಸ್ಟಾಕ್ ಐತಿ, ಸುಜ್ಲಾನ್ ಎನರ್ಜಿ ಭಾಳ ಕೆಟ್ಟ ಸ್ಟಾಕ್ ಐತಿ ಅಂತ 2021, 22, 23 ಅಂತೀರ. ಬಟ್ ನೋಡ್ರಿ 24 ಚೇಂಜ್ ಆತೇನಿಲ್ರಿ ಸುಜ್ಲಾನದ. ಈ ಸುಜ್ಲಾನ್ ಮಾರ್ಕೆಟ್ ಕ್ಯಾಪ್ 1 ಲಕ್ಷ ಕೋಟಿದ ಮ್ಯಾಗ ಹೋತ. ನಾನಾ ವೀಕ್ಷಕರೇ, ಯಾರು ಸ್ಟಾಕ್ ಮಾರ್ಕೆಟ್ನಾಗ ಯಾರು ಬೇಕಾದವ್ರು ಹೇಳಿ, ನಾನು ಪರ್ಸ್ನಲಿ ಹೇಳಿ ಆ ಸ್ಟಾಕ್ ಸರಿ ಇಲ್ಲ ಕೆಟ್ಟಿಲ್ಲ ಅಂತಂದ್ರೂ ಯಾರಿಗೂ ಹೇಳಕ್ ಸಾಧ್ಯ ಇಲ್ಲ ಅದು ಕೆಟ್ಟ ಐತಿ ಪರ್ಟಿಕ್ಯುಲರ್, ಅದು ಚಲೋನೇ ಐತೆ ಅಂತ. ಯಾಕಂದ್ರೆ ಚಲೋ ಕಂಪ್ನಿ ಒಮ್ಮೆ ಕೆಟ್ಟನೂ ಆಗ್ಬೋದ, ಕೆಟ್ಟ ಕಂಪ್ನಿ ಒಮ್ಮೆ ಚಲೋನೂ ಆಗ್ಬೋದ. ತಿಳಿತ್ರಿ ವೀಕ್ಷಕರೇ, ಹಿಂಗೆ ಚಲೋ ಕಂಪ್ನಿ ಕೆಟ್ಟ ಕಂಪ್ನಿ ಚಲೋ ಆಗ್ಬೇಕಂದ್ರೆ ಮೇನ್ ಏನಂತಂದ್ರೆ ಪ್ರಮೋಟರ್ಸ್ ಮತ್ತು ಆ ಕಂಪ್ನಿದ ಬಿಸ್ನೆಸ್ ಮಾಡೆಲ್ ಮತ್ತು ಯಾವ ಸೆಕ್ಟರ್ನಾಗ ಕೆಲಸ ಮಾಡ್ತೈತ್ಲ ರೀ, ಆ ಸೆಕ್ಟರ್ದ ಫ್ಯೂಚರ್ ಮ್ಯಾಗ ಡಿಪೆಂಡ್ ಇರ್ತೈತಿ. ಈಗ ಸುಜ್ಲಾನ್ ಎನರ್ಜಿ ಗ್ರೀನ್ ಎನರ್ಜಿ ಸೆಕ್ಟರ್ನಾಗ ಕೆಲಸ ಮಾಡ್ತಿತ್ತ. ನಾನು ಕಂಪ್ನಿ ಚಲೋ ಐತ, ಬಟ್ ಸಾಲ ಭಾಳ ಹೆಚ್ಚಿತ್ತ, ಅದು ಸಾಲ ಕಡಿಮೆ ಮಾಡೋಣ ಆಟೋಮೆಟಿಕ್ ಸ್ಟಾಕ್ ಏರಿತ. ಅನಾನ ವೀಕ್ಷಕರೇ, ಹಿಂಗೆ ಹಿಡನ್ಬರ್ಗ್ ಅದು ಅವ್ರು ರಿಪೋರ್ಟ್ ಬಿಡ್ತಿರ್ತಾರೆ. ಈಗ ಅಡಾನಿ ಸ್ಟಾಕ್ ಮ್ಯಾಗೂ ಬಿಟ್ಟರೆ ಅಡಾನಿ ಸ್ಟಾಕ್ 30-40% ಕ್ರ್ಯಾಶ್ ಅದು. ಬಟ್ ಅಡಾನಿ ಸ್ಟಾಕಿಗೆ ಮತ್ತು ಆಲ್ಮೋಸ್ಟ್ ರಿಕವರಿ ಮಾಡೇ ಬಿಟ್ಟಾವ. ಅಲ್ಲಿ ಮೊದಲೆಲ್ಲಿದ್ದು ಅಲ್ಲಿ ಬಂದೇ ಬಿಟ್ಟಾವ. ಅದಕ್ಕೇನು ಹೆಚ್ಚು ಫರ್ಕ ಬೀಳಿಲ್ಲ. ಅನಾನ ಇವ ಶಾರ್ಟ್ ಸೆಲ್ಲಿಂಗ್ ಕಂಪ್ನಿ ಹಿಂಗೆಲ್ಲ ಟ್ವೀಟ್ ಅದು ಮಾಡ್ತಿರ್ತಾರ, ಅದ್ರಲ್ಲೇ ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ. ನಾವು ಒಬ್ಬರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ. ಅನಾನ 6 ತಿಂಗಳ 7 ತಿಂಗಳ ಮಾರ್ಕೆಟ್ ಬಿದ್ರೂ ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ. ಅದನ್ನು ಬಾಯಿಂಗ್ ಅಪರ್ಚುನಿಟಿಯಾಗಿ ನಾವು ತೊಗೋಬೇಕು. ಬಟ್ ಆ ಕಂಪ್ನಿ ಫಂಡಮೆಂಟಲ್ ಚಲೋ ಇರ್ಬೇಕು ಅಷ್ಟೇ ರೀ. ತಿಳಿತ್ರಿ. ಮತ್ತು ಆ ಕಂಪ್ನಿದ ಬಿಸ್ನೆಸ್ ಮಾಡೆಲ್ ಇಲ್ಲಿ ನಡಿತೈತಿ. ಬಟ್ ಫಂಡಮೆಂಟಲ್ ಬಿಸ್ನೆಸ್ ಮಾಡೆಲ್ ಚಲೋ ಇದ್ರೆ ಹೆಚ್ಚು ರಿಟರ್ನ್ ಕೊಡೋ ಚಾನ್ಸಸ್ ಇರ್ತೈತಿ. ಬಟ್ ಬಿಸ್ನೆಸ್ ಮಾಡೆಲ್ ಅಷ್ಟೇನು ಸರಿ ಇಲ್ಲ, ಬಟ್ ಎವರೇಜ್ ಐತೆ ಅಂದ್ರೂ ಪ್ರಮೋಟರ್ಸ್ ಚಲೋ ಇದ್ರೆ, ಅದ್ರದ್ದು ಫಂಡಮೆಂಟಲ್ ಚಲೋ ಇದ್ರೆ ಸ್ವಲ್ಪ ರಿಟರ್ನ್ ನಿಮಗೆ ಕಮ್ಮಿ ಸಿಗ್ತೈತಿ. ಅಷ್ಟೇ ಡಿಫ್ರೆನ್ಸ್. ಖರೆ ಫಂಡಮೆಂಟಲ್ ಭಾಳ ಚಲೋ ಇರಬೇಕಾ, ಫಂಡಮೆಂಟಲ್ ಚಲೋ ಇರ್ಬೇಕಂದ್ರೆ ಸಾಲ ಭಾಳ ಕಡಿಮೆ ಇರಬೇಕಾ. ಯಾಕಂದ್ರೆ ವೀಕ್ಷಕರೇ, ಬೇರೆ ಮಾರ್ಕೆಟ್ನಾಗ ಈ ಮಾರ್ಕೆಟ್ನಾಗ ಏನಾಗ್ತೈತೆ ಅಂದ್ರೆ ಸಾಲ ಇದ್ದಿದ್ದು ಕಂಪ್ನಿನ ಭಾಳ ಬೀಳ್ತಾವ, ಸಾಲ ಇಲ್ಲಾಗಿದ್ದು ಮತ್ತು ಚಲೋ ಫಂಡಮೆಂಟಲ್ ಕಂಪ್ನಿಗಳು ಸ್ವಲ್ಪ ಬೀಳ್ತಾವ, ಬಟ್ ರಿಕವರಿನೂ ಅಷ್ಟೇ ಸ್ಪೀಡ್ನಾಗ ಮಾಡ್ತಾವ. ತಿಳಿದ್ರಿ ವೀಕ್ಷಕರೇ, ಹಿಂಗೆ ಹಿಡನ್ಬರ್ಗ್ದವ್ರು ಮಾಡಿರ ಟ್ವೀಟ. ನಾನು ಇದು ವಿಡಿಯೋ ಮಾಡಿದ್ನಿ. ಹಿಡನ್ಬರ್ಗ್ ಇದು ನಮ್ಮ ಇಂಡಿಯಾನಾಗ ಭಾಳ ಫೇಮಸ್ ಆಗೈತೆ ರೀ ಕಂಪ್ನಿ ಅಡಾನಿ ಸ್ಟಾಕ್ಗಳಿಂದ. ಈಗ ಮತ್ತೇನು ಸಮಥಿಂಗ್ ಬಿಗ್ ಸೂನ್ ಇಂಡಿಯಾ ಅಂತ ಮಾಡ್ಯಾರ, ಅದೇನು ಕಳಿಸ್ತಾರೆ ನೋಡೋಣ ಮತ್ತೊಂದು ರಿಪೋರ್ಟ. ಅನಾನ ಹೆಚ್ಚು ಇದ್ರೂ ಅವಶ್ಯಕತೆ ಇಲ್ಲ. ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾನು ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.